ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಸರ್ಚ್ ಕ್ರಿಯೇಟರ್ ವರ್ಲ್ಡ್. ಓಕೆ, ಈಗ ನಾವು ಸೆಕೆಂಡ್ ಪಿ ಯು ಸಿಲಿ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಬಗ್ಗೆ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯೂನಿಟ್ ಎ ಏನಂದ್ರೆ ಬ್ಯಾಕ್ ಡ್ರಾಪ್ ಆಫ್ ಕಂಪ್ಯೂಟರ್. ಸೊ ನಾವು ಕ್ಲಾಸಸ್ ಮಾಡೋದೆಲ್ಲ ಕನ್ನಡದಲ್ಲೇ ಇರುತ್ತೆ. ಸೊ ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ದಟ್ ರೀಸನ್ ಇಂದ ನಾವು ವಿ ಗೋಯಿಂಗ್ ಟು ಡಿಲಿವರ್ ದಿ ಕಂಟೆಂಟ್ ಇನ್ ಕನ್ನಡ. ಓಕೆ, ಸೊ ಐ ಹೋಪ್ ಯು ಅರ್ಥ ಆಗುತ್ತೆ ಅಂದ್ಕೋತೀನಿ. ಸೊ ಯಾರಿಗೆಲ್ಲ ಅರ್ಥ ಆಗ್ತಿಲ್ಲ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ನಾವು ಇಂಗ್ಲೀಷಲ್ಲೂ ಕೂಡ ನಾವು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ಸೊ ಯೂನಿಟ್ ಎ ಅಲ್ಲಿ ಏನಿದೆ ಅಂದ್ರೆ ಬ್ಯಾಕ್ ಡ್ರಾಪ್ ಆಫ್ ಕಂಪ್ಯೂಟರ್ಸ್ ಅಂದ್ರೆ ಇಂಟ್ರೊಡಕ್ಷನ್. ಸೊ ಯಾವ ತರ ಹಿಸ್ಟ್ರಿ ಉಟ್ಕೊಂಡು ಕಂಪ್ಯೂಟರ್ ಯಾವ ತರ ಉಟ್ಕೊಂತು, ಮತ್ತೆ ಏನೇನು ಹಾರ್ಡ್ವೇರ್ ಯೂಸ್ ಮಾಡ್ತಾರೆ ಕಂಪ್ಯೂಟರ್, ಮತ್ತೆ ಯಾವ ತರ ಮದರ್ ಬೋರ್ಡ್ಸ್ ಇದೆ, ಮತ್ತೆ ಏನೇನು ಕಾಂಪೋನೆಂಟ್ಸ್ ಇದೆ, ಮತ್ತೆ ಮೆಮೊರಿ, ಮತ್ತೆ ಪವರ್ ಸಪ್ಲೈ ಕಂಪ್ಯೂಟರ್ ಇನ್ ಡೀಟೇಲ್ ಬಗ್ಗೆ ಈ ಯೂನಿಟ್ ಅಲ್ಲಿ ತಿಳ್ಕೊತೀವಿ. ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿರೋದು. ಚಾಪ್ಟರ್ 1 ಇದೆ, ಚಾಪ್ಟರ್ 1.1 ಇಂಟ್ರೊಡಕ್ಷನ್ ಇದೆ, ಮತ್ತೆ ಚಾಪ್ಟರ್ 2 ಮದರ್ ಬೋರ್ಡ್ ಬಗ್ಗೆ ನಾವು ತಿಳ್ಕೊತೀವಿ. ಇಲ್ಲಿ ನೆಕ್ಸ್ಟ್ ಚಾಪ್ಟರ್ 1.1.1 1.2.1 ಇಂಟ್ರೊಡಕ್ಷನ್ ಟು ಮದರ್ ಬೋರ್ಡ್ ಯಾವ ತರ ವರ್ಕ್ ಆಗುತ್ತೆ, ಅದ್ರಾಗಿರೋ ಕಾಂಪೋನೆಂಟ್ಸ್ ಏನು, ಅದ್ರಾಗಿರೋ ಸರ್ಕ್ಯೂಟ್ಸ್ ಏನು, ಅದ್ರಾಗಿರೋ ಐಸಿಸ್ ಯಾವ್ದು ಯೂಸ್ ಮಾಡ್ತಾರೆ ಅಂತ ನಾವು ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ತಿಳ್ಕೊತೀವಿ. ನೆಕ್ಸ್ಟ್ ಇನ್ನೊಂದು ಟೈಪ್ಸ್ ಆಫ್ ಮದರ್ ಬೋರ್ಡ್ಸ್, ಯಾವ ತರ ಡಿಫರೆಂಟ್ ಟೈಪ್ಸ್ ಆಫ್ ಮದರ್ ಬೋರ್ಡ್ಸ್ ಇರ್ತದೆ ಅದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ತಿಳ್ಕೊತೀವಿ. ನೆಕ್ಸ್ಟ್ 1.2.3 ಕಾಂಪೋನೆಂಟ್ಸ್ ಆಫ್ ದಿ ಮದರ್ ಬೋರ್ಡ್ಸ್. ಆ ಮದರ್ ಬೋರ್ಡ್ ನನಗೆ ಯಾವ ಐಸಿ ಯೂಸ್ ಮಾಡ್ತಾರೆ, ಮತ್ತೆ ಯಾವ ಹಾರ್ಡ್ವೇರ್ಸ್ ಯೂಸ್ ಮಾಡ್ತಾರೆ, ಏನೇನು ತರ ಮೆಮೊರಿಗಳು, ರ್ಯಾಮ್ ಯಾವ್ದು ಯೂಸ್ ಮಾಡ್ತಾರೆ, ಅದೆಲ್ಲ ಕಾಂಪೋನೆಂಟ್ಸ್ ಮಾತ್ರ ಬರಲೇ ಬರ್ತವೆ. ಅದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ತಿಳ್ಕೊತೀವಿ. ನೆಕ್ಸ್ಟ್ ಮೆಮೊರಿ 1.3 ಚಾಪ್ಟರ್ 1.3 ಏನು ಅಂದ್ರೆ ಮೆಮೊರಿ ಬಗ್ಗೆ. ಸೊ ಮೆಮೊರಿ ನಾವು ಯೂಸ್ ಮಾಡೋ ಏನೋ ಡೇಟಾ ಸ್ಟೋರ್ ಮಾಡಬೇಕು ಅಂದ್ರೆ, ಸೊ ನೀವು ಮೆಮೊರಿ ಸ್ಟೋರ್ ಆಗುತ್ತೆ ಅಂತಿರ್ತಾರಲ್ವ, ಅದೇ ಇಲ್ಲಿ ಮೆಮೊರಿ ಅಂದ್ರೆ. ಸೊ ಸ್ಟೋರೇಜ್ ಏರಿಯಾ, ಅದ್ರ ಬಗ್ಗೆ ಇನ್ ಡೆಪ್ತ್ ತಿಳ್ಕೊಳ್ತೀವಿ. ನೆಕ್ಸ್ಟ್ 1.4 ಪವರ್ ಸಪ್ಲೈ ಟು ದಿ ಕಂಪ್ಯೂಟರ್ ಸಿಸ್ಟಮ್. ನಮ್ಮ ಕಂಪ್ಯೂಟರ್ ಆನ್ ಆಗ್ಬೇಕಂದ್ರೆ ನಾವೊಂದು ಪವರ್ನ ಕೊಡಬೇಕು. ಲೈಕ್ ಯಾವ ತರ ಬಲ್ಬ್ ಆನ್ ಆಗುತ್ತೆ ಅದೇ ತರ ನಮ್ಮ ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ಆನ್ ಆಗುತ್ತಲ್ವಾ. ಸೊ ಅದಕ್ಕೆ ಹಾರ್ಡ್ವೇರ್ ಅಲ್ಲಿ, ಮದರ್ ಬೋರ್ಡ್ ಅಲ್ಲಿ ಒಂದು ಸ್ವಿಚ್ ಇರುತ್ತೆ. ಆ ಸ್ವಿಚ್ ನಮಗೆ ಇಲ್ಲಿ ಜಸ್ಟ್ ಒಂದು ಸಿಸ್ಟಮ್ ಅಲ್ಲಿ ಒಂದು ಪವರ್ ಬಟನ್ ಕೊಟ್ಟರೆ, ಆ ಪವರ್ ಬಟನ್ ಒತ್ತಿದ ತಕ್ಷಣ ಆ ಸಿಸ್ಟಮ್ ಆನ್ ಆಗುತ್ತೆ. ಅದು ಯಾವ ತರ ಆನ್ ಆಗುತ್ತೆ, ಅದಕ್ಕೆ ಯಾವ ತರ ಡಿಸೈನ್ ಮಾಡಿರ್ತಾರೆ ಅಂತ ಇನ್ ಡೆಪ್ತ್ ಆಗಿ ಇಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ಅಸೆಂಬ್ಲಿಂಗ್ ದಿ ಕಂಪ್ಯೂಟರ್ ಸಿಸ್ಟಮ್ಸ್. ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರು ಕಂಪ್ಯೂಟರ್ ಸಿಸ್ಟಮ್ ನ ಡಿಸ್ಅಸೆಂಬಲ್ ಆಗಿರುತ್ತೆ, ಬಿಡಿ ಭಾಗ ಮಾಡಿರ್ತಾರೆ, ಅದನ್ನ ಯಾವ ತರ ಅಸೆಂಬಲ್ ಮಾಡೋದು, ಅದಕ್ಕೆ ಏನು ವೈರ್ನ ಚುಚ್ಚಬೇಕು, ಮತ್ತೆ ಏನೇನು ಎಲ್ಲಿ ಅಸೆಂಬಲ್ ಮಾಡಬೇಕು ಅಂತ ಇನ್ ಡೆಪ್ತ್ ಆಗಿ ಈ ಚಾಪ್ಟರ್ ಅಲ್ಲಿ ನಾವು ಈ ಟಾಪಿಕ್ ಅಲ್ಲಿ ತಿಳ್ಕೊತಾ ಹೋಗ್ತೀವಿ. ಓಕೆ, ಸೊ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಇನ್ ಡೆಪ್ತ್ ತಿಳ್ಕೊಳ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.